ಹಾಯ್ ಫ್ರೆಂಡ್, ಗುಡ್ ಈವ್ನಿಂಗ್. ಇವತ್ತು ಬಾಳೆಕಾಯಿ ದಿಂಡಿನ ಪಲ್ಯ ಮಾಡ್ತಾಯಿದ್ದೆ. ಇವತ್ತು ಈವ್ನಿಂಗಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಈ ಥರ ನಾರನ್ನ ಈ ಥರ ನೀಟಾಗಿ ಕುಯ್ಕೊಂಡು ತೊಗೊಬೇಕು. ಬೆಳ್ಳಿಗೆ ಸುತ್ಕೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಜ್ಜಿಗೆ ನೀರಿಗೆ ಫಸ್ಟ್ ಮಜ್ಜಿಗೆ ನೀರು ಮಾಡಿಟ್ಕೊಂಡಿರ್ಬೇಕು. ಈ ಥರ ಸಣ್ಣದಾಗಿ ಕ್ಯೂಬಾಗಿ ಕಟ್ ಮಾಡಿ, ಯಾಕಂದರೆ ಅದಕ್ಕೆ ಹಾಕಿಟ್ರೆ ಕಪ್ಪಾಗಲ್ಲ, ಕಲರಾಗೇ ಇರುತ್ತೆ. ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನೋಡಿ ಈ ಥರ ಅದನ್ನು ಮಜ್ಜಿಗೆ ನೀರಿಗೆ ಹಾಕಿಡಬೇಕು. ನೋಡಿ ಹಾಕಿಡಬೇಕು. ಅದಕ್ಕೆ ಸ್ವಲ್ಪ ಕಾಳು ಬೇಕಲ್ವ, ಅದಕ್ಕೆ ನೈಟೇ ಕಾಳು ಅಲಸಂದೆ ಕಾಳು ನೆನೆಹಾಕಿದ್ದೆ. ಅದನ್ನು ನೆನೆಹಾಕ್ಬಿಟ್ಟು ಸ್ವಲ್ಪ ಬೇಯೋಕ್ಕಿಟ್ಟಿದ್ದೆ. ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಒಂದೆರಡು ಕುದಿ ಬರೋಕ್ಕಿಟ್ಟಿದ್ದೆ. ಅದಾದಮೇಲೆ ಪಲ್ಯಕ್ಕೆ ಮೇಯ್ನ್ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ಇದೇನೆ. ಮಿಕ್ಸಿ ಜಾರಿಗೆ ಸ್ವಲ್ಪ ಕೊಬ್ಬರಿ ತುರಿ, ಒಂದು 7ರಿಂದ 8 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಸಾಸಿವೆ, ಅದಾದಮೇಲೆ 1 ಟೀ ಸ್ಪೂನು ಜೀರಿಗೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ಗ್ರೈಂಡ್ ಮಾಡ್ಕೊಬೇಕು. ಅದಕ್ಕೆ ಪಲ್ಯಕ್ಕೆ ಮೇಯ್ನ್ ಬೇಕಾಗಿರೋದೇ ಇದು ಹಾಕೋದು ತುಂಬ ಟೇಸ್ಟಾಗಿ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್. ಇದು ಕಿಡ್ನಿಗೆಲ್ಲ ತುಂಬ ಒಳ್ಳೆಯದು. ಬಾಡಿಲಿ ಯಾವುದೇ ಒಂದು ಕೂದಲು ಸೇರ್ಕೊಂಡಿದ್ರು, ಹೇರ್ ಆಗಲಿ ಇಲ್ಲ ನಾಯಿ ಮರಿದೇ ಆಗಲಿ ಯಾವುದೇ ಸೇರ್ಕೊಂಡ್ರೂ ಬೇಗ ಕ್ಯೂರ್ ಆಗುತ್ತೆ. ಅದಾದಮೇಲೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಬಾಣಲಿ ಇಟ್ಟು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿ ಅದು ಸ್ವಲ್ಪ ಸಾಸಿವೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಚಿಕನ್ ಏನೂ ಬೇಕಾಗಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನೂ ಆಗೋಂಗಿಲ್ಲ. ಇದು ಹಾಕ್ಬಿಟ್ಟು ನೀಟಾಗಿ ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ಹುರಿಬೇಕು. ಇದಾದಮೇಲೆ ಒಂದು ಅರ್ಧ ಸ್ಪೂನು ಹಿಂಗು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು. ಈಗ ನೋಡಿ ಅದು ಈರುಳ್ಳಿ ಬೆಂದಷ್ಟು ತುಂಬ ಟೇಸ್ಟ್ ಬರುತ್ತೆ. ಫ್ರೈ ಮಾಡಿಕೊಂಡು ಅದೇನು ಮಜ್ಜಿಗೆ ನೆನೆಸಿಕ್ಕಿರ್ತೀವಲ್ಲ ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಬಾಳೆಕಾಯಿ ದಿಂಡು ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ನೆನೆಹಾಕಿರಬೇಕು. ಅದು ಹುಣ್ಸೆಹಣ್ಣು ನೆನೆಹಾಕಿರೋದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಒಂದು ಗೋಲಿಗಾದರೂ ನಿಂಬೆಹಣ್ಣ ನೆನೆಹಾಕಿಟ್ಕೊಬೇಕು. ಇದು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಅದು ಮಿಕ್ಸಿ ಎಲ್ಲ ಹಿಡಿಬೇಕಲ್ವ ಒಗ್ಗರಣೆ ಎಲ್ಲ, ಅದಕ್ಕೆ ಒಂದು ಅರ್ಧ ಚಮಚ ಸ್ವಲ್ಪ ಉಪ್ಪು ಹಾಕಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಕೊಡಬೇಕು. ಅದೇ ಹುಣ್ಸೆಹಣ್ಣು ಹಾಕಿ ಎಲ್ಲ ಇಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಬಿಟ್ಟು ಈ ಹುಣ್ಸೆಹಣ್ಣು ನೀರೆಲ್ಲ ಬೇಯಬೇಕು. ಅದಕ್ಕೇನು ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡೋಂಗಿಲ್ಲ. ಅದೇ ನೀರಲ್ಲಿ ನೀಟಾಗಿ ಬೇಯಬೇಕು. ಅದೇನು ಕಾಳನ್ನ ಆಗಲೇ ಬೇಯೋಕ್ಕಿಟ್ಟಿದ್ವಲ್ಲ ಅದನ್ನು ಹಾಕೊಂಬಿಟ್ಟು ಮಿಕ್ಸ್ ಕೊಡ್ಕೊಬೇಕು. ನೋಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತುಂಬ ಹೆಲ್ತಿ ಫುಡ್ ಇದು. ಆಮೇಲೆ ಅದೇನು ಆವಾಗಲೇ ರುಬ್ಬಿಕ್ಕಿದ್ವಲ್ಲ ಮಸಾಲ, ಅದನ್ನು ಅಷ್ಟನ್ನು ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಟು ಅದಾಗೊಂದು 10 ನಿಮಿಷ ಬೇಯೋಕ್ಕೆ ಬಿಡಬೇಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಲಾಸ್ಟು ರೆಡಿಯಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್. ಓಕೆ, ಬಾಯ್.